ನಮಸ್ಕಾರ ಕನ್ನಡಿಗರೇ, ಹಂಪಿ ರೆವಲ್ಯೂಷನ್ ನಾನು ಕೊಡ್ತೇವೆ. ಕನ್ನಡಿಗರೇ, ಇವತ್ತು ನಾನು ಹೊರಟಿರೋ ವಿಚಾರ ಏನಪ್ಪಾ ಅಂತಂದ್ರೆ, ನೋಡಿ, ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಧಾರವಾಡದಲ್ಲಿ. ನೋಡಿ, ಧಾರವಾಡದಲ್ಲಿ ವಿದ್ಯಾರ್ಥಿಗಳು ನ್ಯಾಯಕ್ಕೋಸ್ಕರ ಪ್ರತಿಭಟನೆ ಮಾಡೋದು ನಮ್ಮ ಕಾನೂನಲ್ಲಿ ಅವಕಾಶ ಇದೆ. ಅದಕ್ಕೋಸ್ಕರ ಅವರು ಪ್ರತಿಭಟನೆ ಮಾಡೋಕ್ಕೋಸ್ಕರನೇ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಅವರು ಹೋಗಿ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಉದ್ಯೋಗಕ್ಕೋಸ್ಕರ ಸರ್ಕಾರ ಇದುವರೆಗೂ 6 ವರ್ಷದಿಂದ ಯಾವುದೇ ಥರದ ಪೋಸ್ಟಿಂಗ್ಸ್ಗೆ ಆಗಲಿ ಭರ್ತಿ ಮಾಡ್ತಾ ಇರೋ ಉದ್ದೇಶಕ್ಕೋಸ್ಕರ ಅವರು ಹೋರಾಟಗಳಿದ್ದಾರೆ. ಆದರೆ ಅವರ ಹೋರಾಟನ ಅಧಿಕಾರಿಗಳು, ಕಮಿಷನರ್ ಇದ್ದಾರೆ, ಧಾರವಾಡದ ಕಮಿಷನರ್ ಮಾತಾಡ್ತಾರೆ. ಅದೇ ರಾಜಕಾರಣಿಗಳಿಗೆ ನಾಳೆ ಬೆಳಿಗ್ಗೆ ಪ್ರತಿಭಟನೆ ಮಾಡಬೇಕು ಅಂದರೆ ಪರ್ಮಿಷನ್ ಇಮಿಡಿಯೇಟ್ ಯಾವ ಸೇರ್ತಾರೆ, ಏನ್ ಸೇರ್ತಾರೆ, ಎಷ್ಟು ಜನ ಸೇರ್ತಾರೆ ಅಂತ ಕಾರಣ ಕೇಳಿದ್ರೆ ರಾಜಕಾರಣಿಗಳು ಮಾತ್ರ ಪರ್ಮಿಷನ್ ಕೊಡ್ತಾರೆ ನಮ್ಮ ಕರ್ನಾಟಕದಲ್ಲಿ. ಅದೇ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಬೇಕಾದ್ರೆ ಈ ಪೊಲೀಸ್ ಆಯುಕ್ತರಿಗೆ ಗೊತ್ತಾಗಲ್ವಾ, ಧಾರವಾಡ ಪೊಲೀಸ್ ಆಯುಕ್ತರಿಗೆ ಅವ್ರು ಮನವಿ ಪತ್ರ ಕೊಟ್ಟಿದ್ದಾರೆ ಅಂತಂದ್ಮೇಲೆ ಅದಕ್ಕೆ ಭದ್ರತೆ ಕೊಡೋದು ಜವಾಬ್ದಾರಿ ಆಯುಕ್ತರಿಗೆ ಇರ್ತದೆ, ಪೊಲೀಸ್ ಇಲಾಖೆಗೆ ಇರ್ತದೆ. ಅದೇ ಧಾರವಾಡದಲ್ಲಿ ಅಹಿತಕರ ಘಟನೆ ನಡೆದಿದ್ದು ಮೊದಲೇ ಅದು ಇದು ಕಾರಣ ಸಂಭವ ಹೇಳ್ಬಿಟ್ಟು ಅವರು ಶಾಂತಿಯುತವಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡೋದನ್ನ ಅವ್ರನ್ನ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ಬಿಟ್ಟು ಅವ್ರನ್ನ ದಸ್ತಗಿರಿ ಮಾಡೋದೇ ಆಗಲಿ, ಅವ್ರ ಮೇಲೆ ಸಣ್ಣ ಪುಟ್ಟ ಕೇಸ್ ಹಾಕೋದನ್ನ ಮಾಡ್ತಾರಲ್ಲ. ನೋಡಿ, ವಿದ್ಯಾರ್ಥಿಗಳು ಕಾನೂನುಬದ್ಧವಾಗಿ ಹೋರಾಟ ಮಾಡೋದಕ್ಕೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ನಮ್ಮ ಸಂವಿಧಾನದಲ್ಲಿ ಹೋರಾಟ ಮಾಡೋ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಅದೇ ರೀತಿ ಅವರು ಸಹ ಕಾನೂನು ರೀತಿಯಲ್ಲಿ ಅವರು ನಿಮಗೆ ಅವರು ಲೆಟರ್ ಕೊಟ್ಟಿದ್ದಾರೆ, ನಾವು ಪ್ರತಿಭಟನೆ ಮಾಡ್ತೀವಿ, ಜನ ಸೇರ್ತೀವಿ, ಎಲ್ಲಿ ಬರ್ತಾರೆ, ಯಾರು ಬರ್ತಾರೆ, ಏನು ಬರ್ತಾರೆ ಅಂತ ಅವರೇ ನಿಮಗೆ ಪ್ರತಿಯೊಂದು ಕಾರಣ ಕೊಡಲ್ಲ. ಅದೇ ರೀತಿ ರಾಜಕಾರಣಿಗಳು ಸಹ ಕಮಿಷನರ್ ಸಾಹೇಬ್ರೆ ಯಾರು ಕಾರಣ ಕೊಡಲ್ಲ, ಎಷ್ಟು ಜನ ಬರ್ತಾರೆ, ಯಾವ ಊರಿಗೆ ಎಷ್ಟು ಜನ ಕಳಿಸಿರ್ತೀರಿ, ಎಷ್ಟು ರಾಜಕಾರಣಿಗಳು ಸೇರಿದ್ರು. ಅದೇ ರಾಜಕಾರಣಿಗಳು ಒಂದು ನ್ಯಾಯ, ಸಾಮಾನ್ಯ ವಿದ್ಯಾರ್ಥಿಗಳು ನ್ಯಾಯನ. ಅವ್ರು ರಾಜಕಾರಣಿಗಳು ಪ್ರತಿಭಟನೆ ಮಾಡ್ತಿದ್ದಂಗೆ ನಾಳೆ ಬೆಳಿಗ್ಗೆ ನೀವು ಅವ್ರಿಗೆ ಮಾಡ್ಕೊಳ್ಳೋದಕ್ಕೆ ಬಂದೋಬಸ್ತ್ನ ಏರ್ಪಡಿಸ್ಬಿಡ್ತೀರಿ, ಬಂದೋಬಸ್ತ್ ಕೊಡ್ತೀರಿ. ಅವ್ರಿಗೆ ಯಾವುದೇ ರೀತಿ ಕಾನೂನು, ಅವಾಗ ಕಾನೂನು ಉಲ್ಲಂಘನೆ ಆಗಲ್ಲ. ವಿದ್ಯಾರ್ಥಿಗಳು ಮಾತ್ರ ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಕಾನೂನು ಉಲ್ಲಂಘನೆ ಮಾಡ್ತಾರೆ, ನಾವು ಪರ್ಮಿಷನ್ ಕೊಟ್ಟಿಲ್ಲ, ಮಾಡಬಾರ್ದು ಅಂತೀರಾ. ಅಂದ್ರೆ ಅವರಿಗೆ ಒಂದು ನ್ಯಾಯ, ರಾಜಕಾರಣಿಗಳಿಗೆ ಒಂದು ನ್ಯಾಯನ. ನೀವು ನಿಜವಾಗ್ಲೂ ಕಮಿಷನರ್ ಆಗಿ ನಿಜವಾಗ್ಲೂ ಕರ್ತವ್ಯನ ನಿಭಾಯಿಸ್ತಾ ಇದ್ದೀರಿ, ನೀವು ಒಳ್ಳೆ ಹೆಸರು ಮಾಡಿದ್ದೀರಿ ಅಂತ ನಾವು ಸ್ವಲ್ಪ ನಾವು ಮಾಧ್ಯಮದಿಂದ 2 ದಶಕಗಳ ಕಾಲ ನಾನು ಮಾಧ್ಯಮದಿಂದ ಗೊತ್ತು. ಆದರೆ ಈ ಉತ್ತಮವಾಗಿ ಕೆಲಸ ಮಾಡ್ತಿದ್ದರು ಕಮಿಷನರ್ ಆಗಿ ಈಗ ಧಾರವಾಡದಲ್ಲಿ ಇದ್ದೀರಾ. ನೋಡಿ ಕಮಿಷನರ್ ಸಾಹೇಬ್ರೆ, ಒಬ್ಬರಿಗೆ ಒಂಥರ ನೋಡಿದ್ರೆ ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಚ್ಚೋದು ಬಿಟ್ಬಿಟ್ಟು ನಿಮಗೆ ನಾವು ಹೇಳ್ತಾರೆ ಕೇಳ್ಕೊಳ್ಳಿ. ಹಂಪಿ ರೆವಲ್ಯೂಷನ್ ಕಡೆಯಿಂದ ನೀವು ನಿಜವಾಗ್ಲೂ ಕಮಿಷನರ್ ಆಗಿರೋದು ನಮ್ಮನ್ನು ಕಾಪಾಡೋದಕ್ಕೆ, ರಾಜಕಾರಣಿಗಳಿಗೆ ಸೆಕ್ಯೂರಿಟಿ ಕೊಡೋಕ್ಕಲ್ಲ. ಸಾರ್ವಜನಿಕರು ಕೊಡುವಂಥ ತೆರಿಗೆಯಿಂದ ನಾವು ರಾಜಕಾರಣಿಗಳಿಗೆ ಎಲ್ಲ ಥರ ಸರ್ಕಾರಿ ಹುದ್ದೆಯಲ್ಲಿರುವಂಥ ಅಧಿಕಾರಿಗಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಕೊಡುವಂಥ ಸಂಬಳದಿಂದ ನೀವು ಜನರಿಗೆ ರಕ್ಷಣೆ ಕೊಡಬೇಕಾಗಿರೋದು. ನೀವು ಒಬ್ರಿಗೊಂಥರ ನೀವು ಪರ್ಮಿಷನ್ ಕೊಡೋದಾಗಲಿ, ವಿದ್ಯಾರ್ಥಿಗಳು ಪರ್ಮಿಷನ್ ಕೊಡೋದೇ ನಿರಾಕರಿಸೋದಾಗಲಿ ನಿರಾಕರಿಸಿದ್ದೀವಿ. ಅವ್ರು ಲೆಟರ್ ಕೊಟ್ಟಿರೋ ಸತ್ಯ, ನಿರಾಕರಿಸಿದೀವಿ ಅಂತ ಹೇಳ್ತಿರಲ್ಲ. ನಿಮಗೆ ಯಾವುದೇ ನ್ಯಾಯಾಂಗ ನಿಂದನೆಯಲ್ಲಿ ಯಾರು ಹೈಕೋರ್ಟ್ಗೆ ಹೋಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ರೆ ಅವಾಗ ನೀವು ಯಾಕೆ ಕೊಟ್ಟಿಲ್ಲ ಅಂತ ಅಲ್ಲೇ ನಿಮಗೆ ಹೈಕೋರ್ಟಿಂದ ಬರ್ಬೇಕು ಆದೇಶಗಳು. ಎಲ್ಲಕ್ಕೂ ಹೈಕೋರ್ಟ್ ಅಂತಲೇ ಬರ್ಬೇಕು ಪ್ರತಿಯೊಂದೂ. ದಯವಿಟ್ಟು ಕಮಿಷನ್ ಸಾಹೇಬ್ರೆ, ಪ್ರತಿಯೊಬ್ಬರಿಗೂ ಹೋರಾಟ ಮಾಡುವ ವಾಕ್ ಸ್ವಾತಂತ್ರ್ಯ ಇದೆ. ದಯವಿಟ್ಟು ಪ್ರತಿಭಟನೆ ಮಾಡೋದಕ್ಕೆ ವಿದ್ಯಾರ್ಥಿಗಳು ಬಿಡಿ. ಅವರು ಸರ್ಕಾರದ 6 ವರ್ಷದಿಂದ ಪ್ರತಿಯೊಬ್ಬರಿಗೂ ಯಾವುದೇ ರೀತಿ ಕೆಲಸಕ್ಕೆ ಉದ್ಯೋಗ ಭರ್ತಿ ಮಾಡಿದ್ರೆ ಈ ರಾಜ್ಯ ಸರ್ಕಾರ ಬರೀ 5 ಪಂಚ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡು ಜನಗಳಿಗೆ ತೃಪ್ತಿ ಲಾಭ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಉದ್ಯೋಗ ಭರ್ತಿ ಮಾಡ್ತಾ ಇಲ್ಲ. ನಾವು ಇದೇ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಏನು ಭಾಷಣ ಬೀದಿದೆ. ಈ ಬಿಜೆಪಿ ಸರ್ಕಾರದಲ್ಲಿ ಯಾರು ಪ್ರತಿಯೊಬ್ಬರು ನಮಗೆ ಯಾರು ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಕೊಟ್ಟಿಲ್ಲ, ನಾವು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತೀವಿ, ಹಂಗೆ ಕೊಡ್ತೀವಿ, ಹಿಂಗೆ ಕೊಡ್ತೀವಿ ಅಂತ ಭಾಷಣ ಬೀದ್ರು. ಈ ವಿದ್ಯಾರ್ಥಿ ವೇತನ ಕೊಡದಿರಲಿ, ವಿದ್ಯಾರ್ಥಿಗಳಿಗೆ ಯಾರ ನಿರುದ್ಯೋಗನ ಭರ್ತಿ ಮಾಡ್ತಾನೆ. ಎಲ್ಲ ಸರ್ಕಾರಿ ಇಲಾಖೆಗಳಲ್ಲೂ ಉದ್ಯೋಗ ಖಾಲಿ ಇದಾವೆ, ಲಕ್ಷಾಂತರ ಉದ್ಯೋಗ ಖಾಲಿ ಇದಾವೆ. ಇವರು ಎಷ್ಟು ಭರ್ತಿ ಮಾಡೋದು ಅಂತ ಕೇಳಿ ಸರ್ಕಾರದಿಂದ ಮಾಹಿತಿಗಳೇ ಗೊತ್ತಾಗುತ್ತೆ ನಿಮಗೇನೆ. ವರಿಷ್ಠ ಈಗ ನೀವು ಕಮಿಷನರ್ ಇದ್ದೀರಾ, ಯಾರೋ ಸಾಮಾನ್ಯ ಜನ ಹೋಗ್ಬಿಟ್ಟು ಒಬ್ಬ ಕಮಿಷನರ್ನೇ ಆಗಲಿ ಒಬ್ಬ ವರಿಷ್ಠ ಅಧಿಕಾರಿನೇ ಆಗಲಿ ಮಾತಾಡ್ಸೋದು ಭಾರಿ ಕಷ್ಟ ಇದೆ. ಯಾಕಂದ್ರೆ ನಿಮಗೆ ನಾನು ಹೇಳ್ತಿದ್ದೀನಿ ಕೇಳಿ, ಪೊಲೀಸ್ ಅಧಿಕಾರಿಗಳಿದಾರಲ್ಲ ನಮ್ಮ ಕಡೆಗೆ ನೀವೆಲ್ಲ ನಮ್ಮ ರಕ್ಷಣೆ ಮಾಡೋದಿರೋದು. ಅದು ಬಿಟ್ಬಿಟ್ಟು ನೀವು ರಕ್ಷಣೆ ಕೊಡ್ಬಿಟ್ಬಿಟ್ಟು ರೌಡಿಗೊಳ್ತಾವೋ ಯಾರೋ ಮಾಡಬಾರ್ದು ಕೆಲಸ ಮಾಡ್ತಾರಲ್ಲ ಅವ್ರು ತಗೋ ನಿಂದ ಅರ್ಪದವ್ರ ಜನ ಇಟ್ಕೊಳ್ಳಿ. ಸಾಮಾನ್ಯ ಜನ ಯಾರು ಇಟ್ಕೊಳ್ಳಿ, ವರಿಷ್ಠ ಅಧಿಕಾರಿಗಳೇ ಆಗ್ಬೋದು, ಕಮಿಷನರೇ ಆಗ್ಬೋದು, ಪೊಲೀಸ್ ಅಧಿಕಾರಿಗಳು ಯಾರೇ ಆಗಿರ್ಬೋದು. ದಯವಿಟ್ಟು ಹೇಳ್ತೀನಿ ಕೇಳಿ, ಎಲ್ರಿಗೂ ಬೆಲೆ ಕೊಡಿ. ಯಾಕೆಂತಂದ್ರೆ ಪ್ರತಿಯೊಬ್ಬರ ಶ್ರಮದ ಹಣದಿಂದ ಪ್ರತಿಯೊಬ್ಬರು ನಾವು ನೇಮಿಸ್ಕೊಂಡಿರೋದು ಸರ್ಕಾರಿ ಅಧಿಕಾರಿಗಳನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ
ಅದಕ್ಕೋಸ್ಕರ ನೀವು ಎಲ್ಲರಿಗೂ ಬೆಲೆ ಕೊಡಬೇಕು, ಎಲ್ಲರಿಗೂ ಒಂದೇ ಕಾನೂನಲ್ಲಿ ಒಂದೇ ನೆಲೆ ಇರಬೇಕು. ಕಮಿಷನ್ ಅವ್ರಿಗೆ ನಾನು ಹೇಳ್ತಾ ಇರೋದು, ದಯವಿಟ್ಟು ಧಾರವಾಡ ಕಮಿಷನ್ ಅವ್ರು ಮಾತಾಡ್ತಾ ಇರೋದು, ದಯವಿಟ್ಟು ಧಾರವಾಡ ಕಮಿಷನ್ ಅವರೇ, ನೀವು ಒಳ್ಳೆ ತಂದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ವಿದ್ಯಾರ್ಥಿಗಳು ಒಳ್ಳೆ ಸಲಹೆ ಕೊಡ್ತಾ ಇದ್ದೀರಿ. ನಾವು ಕಾನೂನಾತ್ಮಕವಾಗಿ ನಾವು ಕಾನೂನು ಕಾಪಾಡೋಕ್ಕೋಸ್ಕರನೇ ನಿಮ್ಮ ಪ್ರತಿಭಟನೆ ನಾವು ಹತ್ತಿಕ್ಕೋಸ್ಕರ ಬಂದಿದ್ದೀವಿ. ನಿಮ್ಗೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಿರಲ್ಲ, ನೀವು ಪರ್ಮಿಷನ್ ಕೊಟ್ಬಿಟ್ಟು ಅವ್ರು ಭದ್ರತೆ ಕೊಡೋದು ನೀವು ಧರ್ಮ, ಅದನ್ನ ಮಾಡಿ. ನೀವು ಬರೀ ರಾಜಕಾರಣಿಗಳು ಮಾತ್ರ ಭದ್ರತೆ ಕೊಡೋದಲ್ಲ, ಸ್ಟೂಡೆಂಟ್ಗಳಿಗೆ ಭದ್ರತೆ ಕೊಡಬೇಕು, ಸಾಮಾನ್ಯ ಜನರಿಗೂ ಭದ್ರತೆ ಕೊಡೋದನ್ನ ಫಸ್ಟ್ ತಿಳ್ಕೊಳ್ಳಿ. ಇಷ್ಟೆಲ್ಲ ಹೇಳೋದಕ್ಕೆ ನೀವೇ ಅವಕಾಶ ಮಾಡಿಕೊಟ್ಟಿದ್ದೀರಿ. ದಯವಿಟ್ಟು ಕಮಿಷನರ್ ಸಾಹೇಬ್ರೆ, ನಿಮ್ಮ ಉತ್ತಮವಾದ ಕೆಲಸ ನಾವು ಮಾಡಬೇಕು ಅನ್ನೋ ದೃಷ್ಟಿ ನಿಮ್ಗೆ ಇನ್ನೂ ವಯಸ್ಸಿದೆ, ಮಾಡಿ, ಯಾರು ಬೇಡ ಅಂದರು. ಆದರೆ ಈ ಥರ ವಿದ್ಯಾರ್ಥಿಗಳನ್ನ ಹತ್ತಿಕ್ಕನ್ನ ಬಿಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸ್ಕೊಡಿ, ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡೋದಕ್ಕೋಸ್ಕರ ನೀವು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಈ ಥರ ಎಲ್ಲ ವಿದ್ಯಾರ್ಥಿಗಳ ಪ್ರತಿಭಟನೆ ಹತ್ತಿಕ್ಕಕ್ಕೆ ಹೋಗ್ಬೇಡಿ ಅಂತ ನಾನು ಈ ನಮ್ಮ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊತೀನಿ. ವಿದ್ಯಾರ್ಥಿಗಳ ಹೋರಾಟ ಇದೆಯಲ್ಲ, ಅದು ನ್ಯಾಯಯುತವಾದ ಹೋರಾಟ. ದಯವಿಟ್ಟು ವಿದ್ಯಾರ್ಥಿಗೋಸ್ಕರ ನೀವು ಸಹಕರಿಸಿ ಅಂತ ನಾನು ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಕರ್ನಾಟಕ. ಇನ್ನೇನು ಬೇರೆ ಸಾಕಾಗಿಲ್ಲ.